ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಸಂಜೆ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಕೊರೋನಾ ವಿಚಾರವಾಗಿ ಟಫ್ ರೂಲ್ಸ್ ಯಾವ ತರ ಜಾರಿ ತರಬೇಕು ಅನ್ನೋ ವಿಚಾರವಾಗಿ ಮಹತ್ವದ ಸಭೆ ನಡೆಯುತ್ತೆ. ಬೆಂಗಳೂರು ಸೇರಿದಂತೆ 9 ಜಿಲ್ಲೆಗಳಲ್ಲಿ ಹಾಗಾದ್ರೆ ಟಫ್ ರೂಲ್ಸ್ ಜಾರಿಯಾಗುತ್ತಾ? ರೂಲ್ಸ್ ಅಲ್ಲಿ ಏನೆಲ್ಲ ಗೈಡ್ಲೈನ್ಸ್ ಇರುತ್ತೆ ಅನ್ನುವಂತ ಕುತೂಹಲ ಇದೆ. ಇನ್ನು ಕೋವಿಡ್ ಕರ್ಫ್ಯೂ ಬಗ್ಗೆ ಸಂಜೆ ಸ್ಪಷ್ಟ ತೀರ್ಮಾನ ಆಗುತ್ತೆ. ಈ ಬಾರಿ ಕೋವಿಡ್ ನಿರ್ವಹಣೆಯಲ್ಲಿ ಬದಲಾವಣೆ ಆಗುತ್ತೆ. ಯಾಕಂದ್ರೆ ಈಗ ಉಲ್ಬಣ ಆಗಬಾರದು, ಕ್ರಮವನ್ನ ಕೈಗೊಳ್ಳಬೇಕು ಅಂತಾನೆ ಹೇಳ್ಬಿಟ್ಟು ಈ ಮಹತ್ವದ ಸಭೆಯನ್ನ ನಡೆಸ್ತಾ ಇರೋದು. ಈಗ ತಜ್ಞರು ಏನೆಲ್ಲ ಶಿಫಾರಸುಗಳನ್ನ ಸರ್ಕಾರಕ್ಕೆ ಮಾಡ್ತಾರೆ, ಜೊತೆಯಲ್ಲಿ ಸಲಹೆ ಸೂಚನೆಗಳನ್ನ ಕೊಡ್ತಾರೆ, ಅದ್ರ ಮೇಲೆನೆ ಆಲ್ಮೋಸ್ಟ್ ಈ ಟಫ್ ರೂಲ್ಸ್ಗಳು ಡಿಸೈಡ್ ಆಗೋದು. ಇವತ್ತು ಸಂಜೆ ವೇಳೆಗೆ ಈ ಬಗ್ಗೆ ಒಂದು ಸ್ಪಷ್ಟವಾಗಿ ಚಿತ್ರಣ ಸಿಗುತ್ತೆ. ಕೋವಿಡ್ ಸಂದರ್ಭ ಇದೆ. 1ನೇ 2ನೇ ಅಲೆಯಿಂದ ಹಲವಾರು ಸಂದರ್ಭಗಳಲ್ಲಿ ಆಗಿರುವಂಥದ್ದನ್ನು ಅವಲೋಕನವನ್ನು ಮಾಡಿ ಈ ಬಾರಿ ಕೋವಿಡ್ ನಿರ್ವಹಣೆಯಲ್ಲಿ ಆ ಒಂದು ಅನುಭವದಿಂದ ಹಲವಾರು ಬದಲಾವಣೆಗಳನ್ನು ಕೂಡ ಮಾಡಬೇಕನ್ನುವಂಥ ಒಂದು ಚಿಂತನೆ ಇದೆ. ಅಂತಿಮವಾಗಿ ಉಲ್ಬಣ ಆದಾಗ ಕ್ರಮ ತೆಗೆದುಕೊಳ್ಳೋ ಬದಲು ಪ್ರಿವೆನ್ಷನ್ ಇಸ್ ಬೆಟರ್ ಅನ್ನೋ ದೃಷ್ಟಿಯಿಂದ ಹಂತವಾಗಿ ಅದರ ಸಂಪೂರ್ಣ ಮೇಲೆ ಅದರ ನಿಯಂತ್ರಣ ಮಾಡಿ, ಕೋವಿಡ್ ಮೇಲೆ ನಿಯಂತ್ರಣ ಮಾಡಿ ಅದರ ಮೇಲೆ ಹಿಡಿತ ಸಾಧನೆ ಸಲುವಾಗಿ ಹಲವಾರು ಎಕ್ಸ್ಪರ್ಟ್ಸ್ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ, ICMR ಹಲವಾರು ಮಾರ್ಗದರ್ಶನ ಈಗಾಗಲೇ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಾಲಕ್ಕೆ ನಮ್ಮ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಎಕ್ಸ್ಪರ್ಟ್ಸ್ಗಳ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ತೀನಿ. ಸಾಯಂಕಾಲ ಸಭೆಯಲ್ಲಿ ಸಮಗ್ರವಾಗಿ ಚರ್ಚೆ ಮಾಡ್ತೇವೆ. ಈಗಿರುವಂಥ ಸ್ಥಿತಿಗತಿ ಮತ್ತು ಮುಂದೆ ಅದರ ಒಂದು ಯಾವ ರೀತಿ ಇರ್ತದೆ, ಅದಕ್ಕೆ ಏನು ಕ್ರಮ ತೆಗೆದುಕೋಬೇಕು ಅನ್ನುವಂಥದ್ದನ್ನು ಸೈಂಟಿಫಿಕ್ ಆಗಿ ಚರ್ಚೆ ಮಾಡಿ ಕ್ರಮಗಳನ್ನು ತೆಗೆದುಕೊಳ್ತೀವಿ. ನಮ್ಮ ಉದ್ದೇಶ ಜನರ ಬದುಕಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಆದರೆ ಕರೋನಾ ಹರಡುವಂಥ ಕೆಲಸಗಳು ಕೂಡ ಆಗಬಾರ್ದು. ಈ ಒಂದು ನಿಟ್ಟಿನಲ್ಲಿ, ಈ ದಿಕ್ಕಿನಲ್ಲಿ ನಾನು ವಿಚಾರವನ್ನು ಮಾಡ್ತೀನಿ. ಇನ್ನು ಕೊರೋನಾ ಕಂಟ್ರೋಲ್ಗೆ ಇವತ್ತು ಸಂಜೆ ಸಿಎಂ ಸಭೆ ನಡೆಯುತ್ತೆ. ಆರೋಗ್ಯ ಇಲಾಖೆ, BBMP ಜೊತೆಯಲ್ಲಿ ಸಮಾಲೋಚನೆಯನ್ನು ಮಾಡ್ತಾರೆ. ತಜ್ಞರು ಹಾಗೇನೆ ಅಧಿಕಾರಿಗಳ ಜೊತೆಯಲ್ಲಿ ಒಂದು ಮಹತ್ವದ ಚರ್ಚೆ ಆಗುತ್ತೆ. ತಜ್ಞರು ಏನೇನು ಒಪಿನಿಯನ್ ಹೇಳ್ತಾರೆ ಮತ್ತೆ ಅಧಿಕಾರಿಗಳು ಏನೇನು ಹೇಳ್ತಾರೆ ಎಲ್ಲವನ್ನೂ ಕೂಡ ಸರ್ಕಾರ ಕನ್ಸಿಡರ್ ಮಾಡಿನೇ ಈಗ ನೆಕ್ಸ್ಟ್ ಏನ್ ಟಫ್ ರೂಲ್ಸ್ ಅಂತ ಹೇಳ್ಬಿಟ್ಟು ಜಾರಿಗೆ ತರೋದು. ಸಂಜೆ ಸಭೆ ಬಗ್ಗೆ BBMP ಆಯುಕ್ತ ಗೌರವ್ ಗುಪ್ತಾ ಮಾಹಿತಿ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ 40 ದಿನಗಳಲ್ಲಿ ಆವರೇಜ್ ನೋಡೋದಾದ್ರೆ ದಿನ ಕಳೆದಂತೆ 400ರಿಂದ 500 ಕೇಸ್ ಇತ್ತು. ಕಳೆದ 4 ದಿನಗಳಿಂದ ಈ ಸಂಖ್ಯೆ 400ಕ್ಕಿಂತ ಕಡಿಮೆ ಆಗಿದೆ. ಬಟ್ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಅದನ್ನ ಫೇಸ್ ಮಾಡೋದಕ್ಕೆ ರೆಡಿ ಇರಬೇಕಾಗತ್ತೆ. ಕಡಿಮೆ ಆದ್ರೆ ಒಳ್ಳೇದೇ, ಇಲ್ಲ ಅಂತಲ್ಲ. ಒಂದ್ ವೇಳೆ ಜಾಸ್ತಿ ಆಗ್ಬಿಟ್ರೆ, ಅದು ಪೀಕ್ ಲೆವೆಲ್ಗೆ ಹೋಗ್ಬಿಟ್ರೆ ಮ್ಯಾನೇಜ್ ಮಾಡ್ಬೇಕಲ್ಲ. ಸೆಕೆಂಡ್ ವೇವ್ ಅಲ್ಲಿ ಎಷ್ಟೆಲ್ಲ ಅವ್ಯವಸ್ಥೆ ಆಗಿತ್ತು ಅನ್ನೋದನ್ನ ನಾವು ನೋಡಿದ್ವಿ, ಸಾವು ನೋವು ಆಗಿದ್ದನ್ನು ಕೂಡ ಗಮನಿಸಿದ್ವಿ. ಸೊ ಹಾಗಾಗಿ ಏನ್ ಕಂಡೀಷನ್ ಬಂದರೂ ಕೂಡ, ಸಿಚುವೇಶನ್ ಬಂದರೂ ಕೂಡ ಅದನ್ನ ಫೇಸ್ ಮಾಡೋದಕ್ಕೆ ತಯಾರಿಗಳು ಬೇಕಾಗುತ್ತೆ. ಸದ್ಯಕ್ಕೆ ಕೊರೋನಾ ಪರಿಸ್ಥಿತಿ ಕಂಟ್ರೋಲ್ನಲ್ಲಿದೆ. ಇವತ್ತು ಸಂಜೆ ಯಾವ ತರ ಅದನ್ನ ಮುಂದುವರಿಸಬೇಕು ಅಥವಾ ಇನ್ನಷ್ಟು ಕಠಿಣ ರೂಲ್ಸ್ ಜಾರಿಗೆ ತರಬೇಕು ಅನ್ನೋದ್ರ ಬಗ್ಗೆ ಸಭೆ ಆಗುತ್ತೆ ಅಂತ BBMP ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿಕೆ ಕೊಟ್ಟಿದ್ದಾರೆ. ನಗರದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಒಂದು ಕಂಟ್ರೋಲ್ನಲ್ಲಿ ಇದೆ ಮತ್ತು ಹಿಂದೆ 40 ದಿನಗಳಲ್ಲಿ ಆವ್ರೇಜ್ ಆಗಿ ನೋಡೋದಾದರೆ 450 ಅಥವಾ 500 ತನಕ ಇರತಕ್ಕಂಥ ಕೇಸ್ಗಳನ್ನು ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ. ಆ ಕೇಸ್ಗಳ ಸಂಖ್ಯೆಯನ್ನು ಇತ್ತೀಚಿನ 4-5 ದಿನಗಳಲ್ಲಿ ಅದು 400ಕ್ಕಿಂತ ಕಡಿಮೆಯಾಗಿ ಈಗ 380 ತನಕನೂ ಹೋಗಿದೆ. ನಾವು ಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಪರಿಸ್ಥಿತಿಗೆ ನಾವು ಸಿದ್ಧವಾಗಿರಬೇಕು. ಸಿಚುವೇಷನ್ನಲ್ಲಿ ಪ್ರಕರಣಗಳ ಸಂಖ್ಯೆ ಹೆಚ್ಚೂ ಆಗಬಹುದು, ಇನ್ನು ಕಡಿಮೆನೂ ಆಗಲಿಕ್ಕೆ ಸಾಧ್ಯ ಇದೆ. ಇದರಲ್ಲಿ ಜನರ ಸಹಕಾರ ತುಂಬ ಅವಶ್ಯಕ ಇದೆ. ಮಾನ್ಯ ಸರ್ಕಾರ ಬಹಳ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ನಿರ್ದೇಶನಗಳನ್ನು ಕೊಟ್ಟಿದೆ. ಅದನ್ನು ಅನುಪಾಲನೆ ಮಾಡ್ತಕ್ಕಂಥದ್ದು ಎಲ್ಲರ ಜವಾಬ್ದಾರಿ ಇದೆ. ಅದನ್ನು ಮಾಸ್ಕ್ ಡಿಸಿಪ್ಲಿನ್ ಆಗಲಿ ಅಥವಾ ಕರ್ಫ್ಯೂ ಟೈಮಿಂಗ್ಸ್ ಆಗಲಿ ಅಥವಾ ಕ್ರೌಡೆಡ್ ಪ್ಲೇಸಸ್ನಲ್ಲಿ ಹೋಗ್ತಕ್ಕಂಥದ್ರಲ್ಲಿ ರೆಸ್ಟ್ರಿಕ್ಷನ್ಸ್ ಆಗಲಿ, ಲಸಿಕೆ ಪಡೆಯತಕ್ಕಂಥದ್ದು ಆಗಲಿ, ಎಲ್ಲದರಲ್ಲಿ ಸರ್ಕಾರದಿಂದ ವ್ಯವಸ್ಥೆಯೊಂದು ಮಾಡಿಕೊಡಲಾಗಿದೆ. ಆದರೆ ಜನರು ಅದನ್ನು ಅಡಾಪ್ಟ್ ಮಾಡಿಕೊಂಡು ಅದಕ್ಕೆ ಸ್ಪಂದನೆ ಮಾಡಬೇಕು. ಸೊ ಇವತ್ತಿನ ಸಭೆಯಲ್ಲಿ ಎಲ್ಲ ಎಕ್ಸ್ಪರ್ಟ್ಸು, ತಜ್ಞರುಗಳು ಇರ್ತಾರೆ. ಅವರ ಜೊತೆಗೆ ಅವರು ತಮ್ಮ ಫೈಂಡಿಂಗ್ಸನ್ನು, ತಮ್ಮ ವಿಶ್ಲೇಷಣೆಗಳನ್ನು ಸಭೆ ಮುಂದೆ ಇಡ್ತಾರೆ. ನಮ್ಮಲ್ಲಿ ಇರ್ತಕ್ಕಂಥ ಏನೋ ಫೀಡ್ಬ್ಯಾಕ್ ಇದೆ ನಾವು ಕೂಡ ಸಭೆಯಲ್ಲಿ ಇಡ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಸಚಿವರುಗಳು ಎಲ್ಲರೂ ಸೇರಿಕೊಂಡು ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಅದನ್ನು ನಡೆಸಬೇಕು ಅನ್ನೋದರ ಬಗ್ಗೆ ಡಿಸಿಷನ್
ದೊಡ್ಡಬಳ್ಳಾಪುರದಲ್ಲಿ ಕೊರೋನಾ ರೂಲ್ಸ್ಗೆ ಡೋಂಟ್ ಕೇರ್ ಅನ್ನೋ ರೀತಿ ಜನ ಬಿಹೇವ್ ಮಾಡ್ತಿದ್ದಾರೆ. ಮಧುರೆ ದೇವಾಲಯ ಬಂದ್ ಆಗಿದೆ, ಆದ್ರೂ ಕೂಡ ಭಕ್ತ ಸಾಗರ ಅಲ್ಲಿ ನೆರೆದು ಬಂದಿದೆ. ದೊಡ್ಡಬಳ್ಳಾಪುರದ ಮಧುರೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಹರಿದು ಬಂದಿದ್ದಾರೆ. ಡಿಸಿ ಆದೇಶ ಇದೆ, ಬಟ್ ಆ ಆದೇಶವನ್ನು ಉಲ್ಲಂಘನೆ ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಬೆಳಗ್ಗೆ ಡಿಕೆ ಶಿವಕುಮಾರ್ ಕುಟುಂಬ ಭೇಟಿ ಕೊಟ್ಟಿತ್ತು. ಶಾರೀರಿಕ ಅಂತರ, ಮಾಸ್ಕ್ ಇಲ್ಲದೆ ಜನ ನಿಂತ್ಕೊಂಡಿದ್ದಾರೆ. ಸರತಿ ಸಾಲಲ್ಲಿ ಕ್ಯೂನಲ್ಲಿ 200ರಿಂದ 300 ಜನ ಇದ್ದಾರೆ. ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ, ಕೆಲವರು ಮಾಸ್ಕ್ ಸರಿಯಾಗಿ ಹಾಕಿಲ್ಲ. ದೊಡ್ಡಬಳ್ಳಾಪುರ ಜನರಲ್ಲಿ ಕೊರೋನಾ ಸೋಂಕು ಹೆಚ್ಚಾಗುವಂತ ಭೀತಿ ಇದರಿಂದಾಗಿ ನಿರ್ಮಾಣ ಆಗಿದೆ. ಇನ್ನು ತುಮಕೂರು ಜಿಲ್ಲೆ ಪಾವಗಡದ ಶನಿ ಮಹಾತ್ಮ ದೇವಸ್ಥಾನ ಕೂಡ ಬಂದಾಗಿದೆ. ಭಕ್ತರ ದರ್ಶನಕ್ಕಲ್ಲ ಅವಕಾಶ ಇಲ್ಲ. ಹೀಗಾಗಿ ದೇವಸ್ಥಾನದ ಎದುರಿನ ರೋಡ್ ಡಿವೈಡರ್ಗೆ ಭಕ್ತರು ತೆಂಗಿನಕಾಯಿ ಹೊಡಿತಾ ಇದ್ದಾರೆ. ಅಲ್ಲೇ ನಿಂತು ದೇವರಿಗೆ ಕೈ ಮುಗಿದು ವಾಪಸ್ ಹೋಗ್ತಾ ಇದ್ದಾರೆ. ಇನ್ನು ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಗೆ ದಿನಕ್ಕೆ 300 ವಾಹನ ಹಾಗೆಯೇ 1200 ಪ್ರವಾಸಿಗರಿಗಷ್ಟೇ ಭೇಟಿಗೆ ಅವಕಾಶವನ್ನು ನೀಡಲಾಗಿದೆ. ಬೆಳಗ್ಗೆ 6ರಿಂದ 9 ಗಂಟೆ ತನಕ 150 ಗಾಡಿ, 600 ಪ್ರವಾಸಿಗರು ಹಾಗೂ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ ತನಕ 150 ಗಾಡಿ, 600 ಪ್ರವಾಸಿಗರು ಭೇಟಿ ಕೊಡಬಹುದು. ಜಿಲ್ಲೆಯ ಇತರೆ ಪ್ರವಾಸಿ ತಾಣದಲ್ಲೂ ಇದೇ ರೂಲ್ಸ್ ಇದೆ. ಕಳೆದೊಂದು ತಿಂಗಳಲ್ಲಿ ಮುಳ್ಳಯ್ಯನಗಿರಿಗೆ 87,000 ಪ್ರವಾಸಿಗರು ಬಂದಿದ್ದಾರೆ. ಸಿಟಿ ರವಿ ಹುಕ್ಕಾ ಬಾರ್ ಹೇಳಿಕೆ ವಿಚಾರವಾಗಿ ಕಾಂಗ್ರೆಸ್ ಮುಖಂಡ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ಬಗ್ಗೆ ವಿವಾದಾತ್ಮಕವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಸುಮ್ಮನೆ ಇಂದಿರಾ ಗಾಂಧಿ, ನೆಹರು ಹೆಸರನ್ನ ನೀವು ಎಳಿಬೇಡಿ. ಪ್ರಿಯಾಂಕ್ ಖರ್ಗೆ ಈಗ ತಿರುಗೇಟನ್ನ ಕೊಟ್ಟಿರೋದು. ಸಿಟಿ ರವಿ ಅವರು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನಿನ್ನೆ ಅದನ್ನ ಮತ್ತೆ ಸಮರ್ಥನೆ ಮಾಡ್ಕೊಳ್ಳೋ ರೀತಿ ತರಾನೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಈಗ ಮತ್ತಷ್ಟು ಕಾಂಗ್ರೆಸ್ ನಾಯಕರನ್ನ ಕೆರಳಿಸ್ತಾ ಇದೆ. ಈಗ ಪ್ರಿಯಾಂಕ್ ಖರ್ಗೆ ಹೇಳಿರೋದು ಸುಮ್ಮನೆ ಇಂದಿರಾ ಗಾಂಧಿ, ನೆಹರು ಹೆಸರನ್ನ ಈ ವಿಚಾರವಾಗೆಲ್ಲ ಎಳೆಯಕ್ಕೆ ಹೋಗಬೇಡಿ, ಸಿಟಿ ರವಿ ಇತಿಹಾಸ ತಿಳ್ಕೊಂಡು ಮಾತನಾಡಲಿ ಅಂತ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡು ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಒಂದೇ ಪ್ರಶ್ನೆ ಹೇಳಿದ್ದೀನಿ. ನಿಮ್ದು ಯಾವ ಊರು ಅಂತ ಕೇಳಿದೆ, ಚೆನ್ನೈ ಅಂದ್. ಇನ್ನೊಬ್ರು ಯಾವ ಊರು ಅಂತ ಕೇಳಿದ್ರೆ ವೆಲ್ಲೂರು ಅಂದ್ರೆ. ನಿಮ್ಮ ಇಬ್ಬರ ನಡುವೆ ಕಬಡ್ಡಿ ಮ್ಯಾಚ್ ನಡೆದ್ರೆ ನೀವ್ಯಾರಿಗೆ ಸಪೋರ್ಟ್ ಮಾಡ್ತೀರಿ ಅಂತ ಚೆನ್ನೈನವ್ರಿಗೆ ಕೇಳಿದೆ. ನಮ್ ಟೀಮಿಗೆ ಅಂದ್ರು. ವೆಲ್ಲೂರಿನವ್ರಿಗೆ ಕೇಳಿದೆ, ನಮ್ ಟೀಮಿಗೆ ಅಂದ್ರು. ಹಾಗೆ ನಾನು ಅಂತ ಹೇಳಿದೆ. ನಂಬರ್ ಒನ್ ಒಂದ್ ನಿಮಿಷ ನನ್ನ ಉತ್ತರ ಕೇಳಿ ಅಣ್ಣ. ನಂಬರ್ 1. ನಂಬರ್ 2, ಈಗಾಗಲೇ ಕಾವೇರಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ನೀರಿನ ಹಂಚಿಕೆ ಮಾಡಿದೆ. ಹಲವಾರು ತೀರ್ಪುಗಳು ಬಂದಿದ್ದಾವೆ. ಆ ತೀರ್ಪಿನ ವ್ಯಾಪ್ತಿಯ ಒಳಗೆ ಕರ್ನಾಟಕ ತನ್ನ ಪಾಲಿನ ನೀರನ್ನ ಉಪಯೋಗಿಸ್ಕೊಳ್ಳೋಕ್ಕೆ, ತಮಿಳುನಾಡು ತನ್ನ ಪಾಲಿನ ನೀರನ್ನ ಉಪಯೋಗಿಸ್ಕೊಳ್ಳೋಕೆ ಯಾವುದೇ ಅಡ್ಡಿ ಇಲ್ಲ. ಆ ತೀರ್ಪನ್ನ ಮೀರಿ ಆದ್ರೆ ಆಗ ಮಾತ್ರ ಎರಡು ರಾಜ್ಯಗಳ ನಡುವಿನ ವಿವಾದ ಆಗುತ್ತೆ. ಆ ತೀರ್ಪಿನ ಒಳಗೆ ಯಾವುದೇ ಅಡ್ಡಿ ಇಲ್ಲ. ಕರ್ನಾಟಕ ಸರ್ಕಾರ ಆ ತೀರ್ಪಿನ ಒಳಗೆ ಯೋಜನೆ ರೂಪಿಸಿದ್ರೆ ಯಾವ ತರದ ಅಡ್ಡಿಯೂ ಬರೋದಿಲ್ಲ. ಇದೇ ಮಾತನ್ನು ತಮಿಳುನಾಡಿನ ನೆಲದಲ್ಲೂ ಹೇಳಿದ್ದೀನಿ. ವಾಜಪೇಯಿ ಅವರು ಹೆವಿ ಡ್ರಿಂಕರ್ ಇದ್ರಂತೆ. ಅವರು ಸಂಜೆ ಹೊತ್ತು ಒಂದೆರಡು ಗ್ಲಾಸ್ ವಿಸ್ಕಿ ಇರಲೇಬೇಕಾಗಿತ್ತಂತವ್ರಿಗೆ. ಅಂದರೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಚರ್ಚೆ ಮಾಡಿದ್ರು ಅದರಲ್ಲಿ. ಯಾಕೆ ದೇಶ ಸರಿಯಾಗಿ ಹೋಗ್ತಾ ಇಲ್ಲ ಅವ್ರ ನಾಯಕತ್ವದಲ್ಲಿ ಅಂದ್ಬಿಟ್ಟು. ಹಾಗಂತ ಅವರು ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಡ್ರಿಂಕಿಂಗ್ ವಿಸ್ಕಿ, ಇಟ್ ಇಸ್ ಅ ಲೀಗಲ್ ಇದು. ಹಾಗಂತ ನೀವು ಎಲ್ಲ ಬಾರ್ಗಳಿಗೂ ವಾಜಪೇಯಿ ಬಾರ್ ಅಂತ ಹಾಕ್ತೀರಾ? ಅವರು ಒಂದು ನಿಮಿಷ, ಅವರು ನಾನ್ ವೆಜಿಟೇರಿಯನ್ ಪ್ರಿಯರು. ಈಗ RSS ನಲ್ಲಿರೋ ಜನರಲಿ ವೆಜಿಟೇರಿಯನ್ಸ್ ಅಂತ ನಾವು ಭಾವಿಸ್ತೀವಿ. BJP-ನಲ್ಲಿ ಇರೋರೆಲ್ಲ ಭಾಳ ಸಾಚರು ಅಂತ ನಾವು ಭಾವಿಸ್ತೀವಿ. ನಾನ್ ವೆಜಿಟೇರಿಯನ್ ತಿನ್ನೋದ್ರಿಂದ ಅವ್ರ ಸ್ಟೇಟ್ಸ್ಮೆನ್ಶಿಪ್ ಕಮ್ಮಿ ಆಗುತ್ತಾ? ಹಂಗಂತ ನೀವು ಎಲ್ಲ ಕಸಾಯಿಖಾನೆಗಳಿಗೆಲ್ಲ ವಾಜಪೇಯಿ ಕಸಾಯಿಖಾನೆ ಅಂತ ಹಾಕ್ತೀರಾ? ಈಗ ಇವರೆಲ್ಲ ಸಿಡಿಗಳು ಬಿಟ್ರಲ್ಲ ಭಾಳಷ್ಟು ಜನ. ಸೊ ಇವ್ರ ಯಾವ ದಂಧೆಗಳು ಸ್ಟಾರ್ಟ್ ಮಾಡಬೇಕು ಇವ್ರ ಹೆಸರುಗಳಲ್ಲಿ?
ಕರ್ನಾಟಕ MP ಗಳು ಇಡೀ ದೇಶದಲ್ಲೇ ಇವತ್ತು ತಲೆ ತಗ್ಸುವಂಥ ರೀತಿ ಮಾಡಿದರು CD ಪ್ರಕರಣಗಳು. ಇವರೆಂಥ ಬಿಸ್ನೆಸ್ಗಳು ತೆಗಿಬೇಕು? ಇಟ್ ಇಸ್ ಅನ್ಫಾರ್ಚುನೇಟ್. ಇವ್ರು ಮಾತಾಡೋದ್ರಿಂದ ನೆಹರು ಅವ್ರ ಸ್ಟೇಚರು ಕಮ್ಮಿ ಆಗೋದಿಲ್ಲ, ನಾವು ಮಾತಾಡೋದ್ರಿಂದ ವಾಜಪೇಯಿ ಅವ್ರ ಸ್ಟೇಚರು ಕಮ್ಮಿ ಆಗಿದೆ. ಯಾವಾಗ ಏನು ಮಾತಾಡಬೇಕು ಇವ್ರು ತಿಳ್ಕೊಂಡು ಮಾತಾಡಬೇಕು. ಇವರಿಗೆ ಇವ್ರ ಲೀಡರ್ ಇತಿಹಾಸಗಳೇ ಗೊತ್ತಿಲ್ಲ ಅಲ್ಲ. ನೀವು ನೆಹರು ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಎಡ್ವಿರಾ ಮೌಂಟ್ ಬ್ಯಾಟನ್ ಬಗ್ಗೆ ಮಾತಾಡಬೇಕಾದ್ರೆ ಮಿಸಸ್ ಕೌರ್ ಬಗ್ಗೆನೂ ಮಾತಾಡೋಣ. ವಾಜಪೇಯಿ ಅವ್ರ ಮನೇಲಿ ಇರ್ತಾ ಇದ್ರು ಅಂತ ಹೇಳ್ತಾರೆ. ಆದರೆ ನಾವು ನಮ್ಮ ಅಂಥ ಸಂಸ್ಕೃತಿ ಇಲ್ಲ. ನಾವು ವಾಜಪೇಯಿ ಗೌರವಿಸ್ತೀವಿ. ಸ್ಟೇಟ್ಸ್ಮನ್ ಇಸ್ ಅ ಸ್ಟೇಟ್ಸ್ಮನ್. ಇವ್ರೆ ನಾವು ಮಾತಾಡೋದ್ರಿಂದ ಅವ್ರ ಜನತೆಗೆ ಕೂಗೋದಿಲ್ಲ, ಅಥವಾ ಇವ್ರು ಮಾತಾಡಿದ್ರೆ ನೆಹರುಗೆ ಫರಕ್ ಬೀಳೋಲ್ಲ. ನಾವು 3000 ದಿನ ನೆಹರು ಅವರು ಜೈಲಲ್ಲಿ ಬಿದ್ದಿದ್ರು. ಅದಾದ್ಮೇಲೆ ಪ್ರಧಾನಮಂತ್ರಿ ಆದರು. ಸಾವರ್ಕರ್ ಅವ್ರು ಏನು ಮಾಡಿದ್ರು? ಮಾಫಿನಾಮಾ ಬರೀತಾ ಇದ್ರು. ಯೋರ್ಸ್ ಒಬಿಡಿಯಂಟ್ ಸರ್ವೆಂಟ್ ಅಂತ ಬರೆದಿದ್ರು ಬ್ರಿಟಿಷ್ ಅವರಿಗೆ. ಇವರು ನಮ್ಗೆ ಹೇಳ್ತಾರೆ ಇತಿಹಾಸ. ಅಂಥವ್ರದ್ದು ಫ್ಲೈಓವರ್ ಇಡ್ಬೋದು, ದೀನ್ ದಯಾಳ್ ಉಪಾಧ್ಯಾಯ ಅವ್ರದ್ದು ಇದು ಮಾಡ್ಬೋದು, ಆದರೆ ನಮ್ಮ ಲೀಡರ್ಸ್ದು ಮಾಡಬಾರ್ದು. ಇವ್ರ ಕಡೆಗೆ ನಾವು ಹೋಲಿಕೆ ಮಾಡೋಣ ಬರ್ರಿ. ಮೇಕೆದಾಟು ವಿಚಾರಕ್ಕೆ ಸಚಿವ ಗೋವಿಂದ ಕಾರಜೋಳ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಪಾಲಿನ ನೀರನ್ನ ನಾವು ಬಳಸ್ತೀವಿ, ನೀರು ಬಳಸೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ತಮಿಳುನಾಡು ಮಾತ್ರ ವಿನಾಕಾರಣ ಖ್ಯಾತೆ ತೆಗಿತಾ ಇದೆ, ಇದು ಸರಿಯಲ್ಲ. ನಾನು ಕಾನೂನಾತ್ಮಕವಾಗಿ ಎಲ್ಲವನ್ನೂ ಎದುರಿಸ್ತೀವಿ ಅಂತ ದಾವಣಗೆರೆಯಲ್ಲಿ ಜಲ ಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಪ್ರಾಮಿಸ್ ತರ, ಒಂದು ಭರವಸೆ ತರ ಕೊಟ್ಟಿದ್ದಾರೆ. ನಮ್ಮ ಪಾಲಿನ ನೀರನ್ನ ನಾವು ಬಳಸ್ತೀವಿ, ಮೇಕೆದಾಟು ವಿಚಾರದಲ್ಲಿ ಜಗ್ಗೋದಿಲ್ಲ, ಕಾನೂನಾತ್ಮಕವಾಗಿ ಎಲ್ಲವನ್ನು ಕೂಡ ನಾವು ಫೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಗೋವಿಂದ ಕಾರಜೋಳ. ನೀರನ್ನ ಕಬಳಿಕೆ ಮಾಡೋದಕ್ಕೆ ಹೊಂಚಾಕಿದ್ರೆ ನಾವು ಜಗ್ಗೋದಿಲ್ಲ, ನಮ್ಮ ನೆಲ ಜಲದ ಪ್ರಶ್ನೆ ಬಂದಾಗ ಒಟ್ಟಾಗಿ ಹೋರಾಟ ಮಾಡ್ತೀವಿ ಅಂತ ದಾವಣಗೆರೆಯಲ್ಲಿ ಜಲ ಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ರಾಜ್ಯಕ್ಕೆ ಕಾವೇರಿ ಬೇಸಿನ್ನಲ್ಲಿ ಹಂಚಿಕೆಯಾದಂಥ ನೀರನ್ನು, ಕೃಷ್ಣಾ ಬೇಸಿನ್ನಲ್ಲಿ ಹಂಚಿಕೆಯಾದ ನೀರನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಮತ್ತು ಕುಡಿಯುವ ನೀರಿಗಾಗಿ ಯೋಜನೆಗಳನ್ನು ರೂಪಿಸಲಿಕ್ಕೆ, ಜಲವಿದ್ಯುತ್ ಉತ್ಪಾದನೆಗಾಗಿ ಯೋಜನೆಗಳನ್ನು ರೂಪಿಸಲಿಕ್ಕೆ ಯಾವುದೇ ಅಡೆತಡೆ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ಪಾಲಿನ ನೀರನ್ನು ನಾವು ಉಪಯೋಗ ಮಾಡಿಕೊಳ್ಳಿಕ್ಕೆ, ನಮ್ಮ ಯೋಜನೆಗಳನ್ನು ರೂಪಿಸಲಿಕ್ಕೆ ಯಾವುದೇ ಅಡೆತಡೆ ಇಲ್ಲ. ಆದರೆ ಕಾನೂನಾತ್ಮಕವಾಗಿ ನಾವು ಇವತ್ತು ಫಾರೆಸ್ಟ್ ಕ್ಲಿಯರೆನ್ಸು, ಎನ್ವೈರ್ಮೆಂಟ್ ಕ್ಲಿಯರೆನ್ಸು ಮತ್ತು CWCಯಿಂದ ಏನೇನು ಕೆಲಸ ಕಾರ್ಯಗಳಾಗಬೇಕು ಅದನ್ನು ಮಾಡೋದಂಥದನ್ನು ನಾವು ಪ್ರಯತ್ನವನ್ನು ಮುಂದುವರಿಸಿರ್ತೀವಿ. ಅವಾಗ ಅದಕ್ಕೆ ಮೇಕೆದಾಟು ಬಗ್ಗೆ ತಮಿಳುನಾಡಿನವರು ವಿನಾಕಾರಣ ಖ್ಯಾತೆ ತೆಗಿತಕ್ಕಂಥದ್ದು ಸರಿಯಲ್ಲ. ನಾವು ಅದನ್ನು ಕಾನೂನಾತ್ಮಕವಾಗಿ ಮತ್ತು ತಾಂತ್ರಿಕರ ಪರಿಣತಿ ಟೀಮ್ನಿಂದ ವ್ಯವಸ್ಥಿತವಾಗಿ ಎದುರಿಸ್ತೀವಿ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್, ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ಕೂಡ ನೀವು ಪರಿಹಾರವನ್ನ ಕಂಡುಕೊಳ್ಳಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಸ್ಯಾನಿಟೈಸರ್ ಬಳಸೋದು ಅಪಾಯಕಾರಿನಾ? ಲಸಿಕೆ ಹಾಕಿಸ್ಕೊಂಡ್ರೆ DNA ಬದಲಾಗುತ್ತಾ? ಇಂಥ 10 ಹಲವು ಪ್ರಶ್ನೆಗಳಿಗೆ ವಾಟ್ಸ್ಆಪ್ ಮೂಲಕ ಉತ್ತರವನ್ನ ಪಡೆಯಬಹುದು. ಇದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ. 7977773753 ಈ ನಂಬರ್ಗೆ ನಿಮ್ಮ ಡೌಟ್ ಏನಂತ ಸೆಂಡ್ ಮಾಡಿ. ಇದೇ ವಾಟ್ಸ್ಆಪ್ ನಂಬರಿಂದ ನಿಮಗೆ ಉತ್ತರ ಬರುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನ ಪಡೆಯಬಹುದು. ವೆಲ್ಕಮ್ ಬ್ಯಾಕ್. ಇಂದು RSS ಮುಖಂಡರ ಮನೆಗೆ ರಮೇಶ್ ಜಾರಕಿಹೊಳಿ ಭೇಟಿಯನ್ನು ಕೊಟ್ಟಿದ್ದಾರೆ. ಮಹತ್ವದ ಚರ್ಚೆಯಾಗಿದೆ. ಅಥಣಿಯ RSS ಮುಖಂಡ ಅರವಿಂದ್ ದೇಶಪಾಂಡೆ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಗುಪ್ತವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಅರವಿಂದ್ ದೇಶಪಾಂಡೆ ಜೊತೆಗೆ. ಇದೇ ಮೊದಲೇನಲ್ಲ, ಸ್ವಲ್ಪ ದಿನದ ಮುಂಚೆ ಕೂಡ ಅರವಿಂದ್ ದೇಶಪಾಂಡೆ ಅವರನ್ನ ರಮೇಶ್ ಜಾರಕಿಹೊಳಿ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಮಾತುಕತೆಯನ್ನ ಮಾಡಿದ್ರು. ಅಂದ್ರೆ ಆಗ ಚರ್ಚೆಯಾಗಿದ್ದು ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಬಿಡ್ತಾರೆ, ಸಚಿವ ಸ್ಥಾನಕ್ಕೆ ಹೆಂಗೂ ಕೊಟ್ಟಿದ್ದಾರೆ, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತಾರೆ, ಆ ವಿಚಾರವಾಗಿನೂ ಚರ್ಚೆ ಮಾಡಿದ್ರು ಅಂತ. ಸೊ ಇವತ್ತಿನ ಭೇಟಿ ಏನಾಗಿರ್ಬೋದು ಮಾತುಕತೆ ಈ ಸಂದರ್ಭದಲ್ಲಿ ಅಂತ ಒಂದಿಷ್ಟು ಕುತೂಹಲ ಇದ್ದೇ ಇದೆ. ಸಚಿವ ಸಂಪುಟ ರಚನೆ ಬಳಿಕ ರಾಜಕೀಯ ಚಟುವಟಿಕೆ ಚುರುಕಾಗಿದೆ. ಕಾರ್ಯಕರ್ತರ ಸಭೆಯನ್ನ ರಮೇಶ್ ಜಾರಕಿಹೊಳಿ ಕರೆದಿದ್ದಾರೆ. ಶಾಸಕ ಮಹೇಶ್ ಕುಮಟಳ್ಳಿಗೂ ಕೂಡ ಈ ಸಭೆಗೆ ಆಹ್ವಾನವನ್ನ ಕೊಟ್ಟಿದ್ದಾರಂತೆ. ಬಹುಶಃ ಮುಂದಿನ ರಾಜಕೀಯ ನಡೆ ಬಗ್ಗೆ ಕಾರ್ಯಕರ್ತರ ಸಭೆಯಲ್ಲೇ ಚರ್ಚೆ ಮಾಡಿ ಏನಾದರೂ ಅಧಿಕೃತವಾಗಿ ಘೋಷಣೆ ಮಾಡ್ತಾರಾ, ಅದನ್ನ ನೋಡ್ಬೇಕಾಗತ್ತೆ. ಅಥಣಿಯ ಅರವಿಂದ್ ದೇಶಪಾಂಡೆ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಸೊ ಅವ್ರ ಮನೆಗೆ ಹೋಗಿ ಗುಪ್ತವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಅಂದ್ರೆ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳ ಆದಾಗ ಅವರು ಬಿಜೆಪಿ ಸೇರಿದ ಮೇಲೆ
ಪ್ರಮುಖವಾಗಿ ಅವ್ರ ಮನೆಗೆ ಹೋಗಿ ಒಂದಿಷ್ಟು ಭೇಟಿ ಮಾಡಿ ಮಾತುಕತೆ ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಪ್ರಮುಖ ನಿರ್ಧಾರಗಳನ್ನ ಕೈಗೊಳ್ಳೋದಕ್ಕೂ ಮುಂಚೆ ರಮೇಶ್ ಜಾರಕಿಹೊಳಿ ಅವರು ಅವ್ರ ಮನೆಗೆ ಹೋಗಿದ್ರು, ಅರವಿಂದ್ ದೇಶಪಾಂಡೆ ಅವ್ರ ಮನೆಗೆ ಹೋಗಿ ಮಾತುಕತೆ ಮಾಡಿದ್ದನ್ನ ನಾವು ಗಮನಿಸಿದ್ವಿ. ಈಗ ಸಂಪುಟ ರಚನೆ ಆದ್ಮೇಲೆ, ಸ್ಥಾನಮಾನ ಸಿಕ್ಕಿದ ಮೇಲೆ, ಖಾತೆ ಬದಲಾವಣೆ ಎಲ್ಲ ಆದ್ಮೇಲೆ ಈಗ ಚರ್ಚೆಯನ್ನ ಮಾಡಿರೋದ್ರಿಂದ ಇನ್ ರಾಜಕೀಯ ನಡೆ ಬಗ್ಗೆ ಏನಾದ್ರೂ ಘೋಷಣೆ ಮಾಡ್ತಾರ ಅನ್ನೋ ಕುತೂಹಲ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಲೋಹಿತ್. ಕಾರ್ಯಕರ್ತರನ್ನ ಸಭೆಗೆ ಕರೆದಿದ್ದಾರೆ, ಜೊತೆಗೆ ಮಹೇಶ್ ಕುಮಟಳ್ಳಿಗೆ ಆಹ್ವಾನ ಹೋಗಿದೆ, ಅಥಣಿ ಅರವಿಂದ್ ದೇಶಪಾಂಡೆ ಜೊತೆ ಚರ್ಚೆ ಮಾಡಿದ್ದಾರೆ. ಅಂದ್ರೆ ಯಾವ ತರದ ರಾಜಕೀಯ ಬೆಳವಣಿಗೆ ಇದು ಅಂತ? ಖಂಡಿತವಾಗ್ಲು ಮುಖ್ಯಮಂತ್ರಿ ಬದಲಾವಣೆ ಮುಂಚೆ ಏನೊಂದು ರಮೇಶ್ ಜಾರಕಿಹೊಳಿ ಸಾಕಷ್ಟು ಮಾತುಗಳನ್ನ ಆಡಿದ್ರು. ಅದಾದ ನಂತರ ಕಂಪ್ಲೀಟ್ ಆಗಿ ಸೈಲೆಂಟ್ ಮೂಡ್ಗೆ ಹೋಗಿದ್ರು. ಈಗ ಮತ್ತೆ ಅಂತಂದ್ರೆ ಒಂದ್ ರೀತಿ ತಮ್ಮ ರಾಜಕೀಯ ಚಟುವಟಿಕೆಯನ್ನ ಚುರುಕುಗೊಳಿಸಿದ್ರೆ ಅಂತಾನೆ ಹೇಳ್ಬೋದು. ಇವತ್ತು ಅಥಣಿ ಪಟ್ಟಣಕ್ಕೆ ಭೇಟಿ ಮಾಡಿ ಅಥಣಿ ಪಟ್ಟಣದಲ್ಲಿ ಇರ್ತಕ್ಕಂಥ ಅರವಿಂದ್ ರಾವ್ ದೇಶಪಾಂಡೆ RSS ಪ್ರಮುಖರು, ಇವರು ಉತ್ತರ ಪ್ರಾಂತ್ಯದ ಪ್ರಮುಖರಾಗಿರ್ತಕ್ಕಂಥ ಅರವಿಂದ್ ರಾವ್ ದೇಶಪಾಂಡೆ ಅವ್ರನ್ನ ಭೇಟಿ ಮಾಡಿದ್ದಾರೆ. ಅವ್ರ ಜೊತೆ ಸುಮಾರು 1 ಗಂಟೆಗೂ ಹೆಚ್ಚಿನ ಕಾಲ ಏನಂತಂದ್ರೆ ಒಂದು 1-to-1 ಇಬ್ಬರೇ ಕೂತ್ಕೊಂಡು ಯಾರು ಕೂಡ ಏನಂತಂದ್ರೆ ತಮ್ಮ ಆಪ್ತರನ್ನ ಎಲ್ಲರೂ ಹೊರಗಡೆ ಕಳಿಸಿ ಒಂದು ರಾಜಕೀಯವಾಗಿ ಚರ್ಚೆಗಳನ್ನ ಮಾಡಿದ್ದಾರೆ ಅನ್ನುವಂತ ಈಗ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನಂತಂದ್ರೆ ಏನು ಅಥಣಿ ಪಟ್ಟಣದ IB ಬರುತ್ತೆ, IBಯಲ್ಲಿ ತಮ್ಮ ಬೆಂಬಲಿಗರು ಹಾಗೇನೆ ಮಹೇಶ್ ಕುಮಟಳ್ಳಿ ಅವರ ಒಂದು ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಅವ್ರ ಎಲ್ಲರ ಜೊತೆ ಕೂಡ ಇವತ್ತು ಚರ್ಚೆನ ನಡೆಸ್ತಾ ಇದ್ದಾರೆ. ರಾಜಕೀಯ ಕುರಿತು ಚರ್ಚೆ ಅಂತಾನೆ ಈಗ ಇಲ್ಲಿ ಸ್ಥಳೀಯರು ಕೂಡ ಮಾತನಾಡ್ತಾ ಇದ್ರು. ರಮೇಶ್ ಜಾರಕಿಹೊಳಿ ಅವರು ಬಂದಂತ ಸಂದರ್ಭದಲ್ಲಿ ಮಾಧ್ಯಮಗಳು ಕೂಡ ಸಾಕಷ್ಟು ಅವ್ರನ್ನ ಪ್ರಶ್ನೆ ಮಾಡಿದ್ವಿ. ಆ ಪ್ರಶ್ನೆಗೆ ಉತ್ತರ ಕೊಟ್ಟಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ, ನಾನು ಯಾವುದೇ ರಾಜಕೀಯ ಸಭೆಗೆ ಇಲ್ಲಿ ಬಂದಿಲ್ಲ, ಬದಲಾಗಿ ಕ್ಯಾಶುವಲ್ ಭೇಟಿಗಾಗಿ ಬಂದಿದ್ದೆ, ತುಂಬಾ ದಿನ ಆಗಿತ್ತು ಇಲ್ಲಿ ಬಂದಿರಲಿಲ್ಲ, ಹಾಗಾಗಿ ಈ ಒಂದು ಭೇಟಿಯನ್ನ ಮಾಡ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈ ಹಿಂದೆಯೂ ಕೂಡ ಏನಂತಂದ್ರೆ ಸಾಕಷ್ಟು ಬಾರಿ ರಮೇಶ್ ಜಾರಕಿಹೊಳಿ ಅಥಣಿಗೆ ಬಂದಂತ ಸಂದರ್ಭದಲ್ಲಿ ರಾಜಕೀಯವಾಗಿ ಚರ್ಚೆಗಳು ಕೂಡ ಆಗಿರ್ತಕ್ಕಂಥದ್ದು, ರಾಜಕೀಯ ಏನಂತಂದ್ರೆ ಮಾತುಗಳು ಕೂಡ ಆಡಿರ್ತಕ್ಕಂಥದ್ದು. ಈಗ ಮಾತ್ರ ಏನಂತಂದ್ರೆ ಬಸವರಾಜ ಬೊಮ್ಮಾಯಿ ಅವ್ರನ್ನ ಹಾಡಿ ಹೋಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ನನ್ನ ಆತ್ಮೀಯ ಮಿತ್ರರು, ಹಾಗಾಗಿ ಏನಂತಂದ್ರೆ ಅವ್ರಿಗೆ ಅಭಿನಂದನೆಯನ್ನು ಕೂಡ ಕೋರಿರ್ತಕ್ಕಂಥದ್ದು. ಒಳ್ಳೇದಾಗತ್ತೆ, ನಾನು ಯಾವುದೇ ಸಚಿವ ಆಕಾಂಕ್ಷಿ ಈಗ ಸದ್ಯದ ಮಟ್ಟಿಗೆ ನಾನು ಉಳ್ಕೊಂಡಿಲ್ಲ, ನನ್ಗೆ ಸಚಿವ ಸ್ಥಾನ ಕೊಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ, ನಾನು ಪಕ್ಷಕ್ಕಾಗಿ ದುಡಿತೀನಿ, 2023ರಲ್ಲಿ ಮತ್ತೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರೋದು ನಿಟ್ಟಿನಲ್ಲಿ ನಾನು ಕಾರ್ಯವನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಈಗ ಅವರು ಹೇಳಿರ್ತಕ್ಕಂಥದ್ದು. ಫೈನ್, ಥ್ಯಾಂಕ್ ಯು ಲೋಹಿತ್. ಆಮೇಲೆ ಇನ್ಫಾರ್ಮೇಶನ್ಗೆ ಸ್ಯಾಂಡಲ್ವುಡ್ ನಲ್ಲಿ ನಿರ್ದೇಶಕರ ಸಂಘದ ಫೈಟ್ ಜೋರಾಗಿ ನಡೀತಾ ಇದೆ, ತಾರಕಕ್ಕೇರಿದೆ. ಪರ್ಯಾಯವಾಗಿ ಮತ್ತೊಂದು ನಿರ್ದೇಶಕರ ಸಂಘ ಶುರುವಾಗ್ತಾ ಇದೆ. ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಕಲ್ಯಾಣ ಸಮಿತಿ ಸ್ಥಾಪನೆಯನ್ನ ಮಾಡಿಕೊಂಡಿದ್ದಾರೆ. ರವಿ ನಾಗೇಂದ್ರ ಪ್ರಸಾದ್ ಅಧ್ಯಕ್ಷತೆಯ ಹೊಸ ಸಂಘಕ್ಕೆ ನಾಳೆ ಬಹುತೇಕ ಚಾಲನೆ ಸಿಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪರ್ಯಾಯವಾಗಿ ನಿರ್ದೇಶಕರ ಸಂಘಕ್ಕೆ ಪರ್ಯಾಯವಾಗಿ ಮತ್ತೊಂದು ಸಂಘ ತರ ನಿರ್ಮಾಣ ಮಾಡಿಕೊಂಡಿರೋದು. ನಾಳೆಯೇ ನಿರ್ದೇಶಕರ ಕಲ್ಯಾಣ ಸಮಿತಿಗೆ ಚಾಲನೆ ಸಿಗುತ್ತೆ. ಕಳೆದ 2 ವರ್ಷಗಳ ಹಿಂದೆ ಈ ಸಂಘದಲ್ಲಿ ಗಲಾಟೆ ಶುರುವಾಗಿತ್ತು. ನಿರ್ದೇಶಕರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ನಾಗೇಂದ್ರ ಪ್ರಸಾದ್ ಕೊಟ್ಟಿದ್ರು. ಅದಾದ್ಮೇಲೆ ಯಾವುದೇ ಚುನಾವಣೆ ನಡೆಯದೆ ಟೇಶಿ ವೆಂಕಟೇಶನ್ನ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ರು. ಕ್ರಮೇಣ ನಿರ್ದೇಶಕರ ಸಂಘದಲ್ಲಿ ಭ್ರಷ್ಟಾಚಾರದ ಕೂಗು ಕೇಳಿಬಂದಿತ್ತು. ನಾಗೇಂದ್ರ ಪ್ರಸಾದ್ ಚುನಾವಣೆ ನಡೆಸದೆ ಅಧ್ಯಕ್ಷ ಸ್ಥಾನವನ್ನ ಟೇಶಿ ವೆಂಕಟೇಶ್ಗೆ ಮಾರ್ಕೊಂಡಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿಬಂದಿತ್ತು. ಹೀಗಾಗಿ ನಿರ್ದೇಶಕರ ಸಂಘದ ವಿರುದ್ಧ ತೊಡೆ ತಟ್ಟಿದ್ದ ನಾಗೇಂದ್ರ ಪ್ರಸಾದ್ ಇದೀಗ ಪರ್ಯಾಯವಾಗಿ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಕಲ್ಯಾಣ ಸಮಿತಿ ಆರಂಭಿಸುವ ಮೂಲಕ ನಿರ್ದೇಶಕರ ಸಂಘಕ್ಕೆ ಸವಾಲನ್ನ ಒಡ್ಡೋದಕ್ಕೆ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಹರ್ಷ ಜಾಯಿನ್ ಆಗಿದ್ದಾರೆ ಫೋನ್ ಸಂಪರ್ಕದಲ್ಲಿ. ಹರ್ಷ, ಇದಕ್ಕೇನಾದ್ರೂ ಈಗ ಫಿಲ್ಮ್ ಚೇಂಬರ್ ಇಂದ ಪರ್ಮಿಷನ್ ತರ ಏನಾದ್ರೂ ಬೇಕಾಗುತ್ತಾ? ಇದಕ್ಕೆ ಯಾವುದೇ ರೀತಿಯಂತ ಪರ್ಮಿಷನ್ ಬೇಕಾಗೋದಿಲ್ಲ. ಏನಕ್ಕೆ ಇವೆರಡೂ ಸಹ ಪ್ರೈವೇಟ್ ಬಾಡಿಗಳಾಗಿರ್ತವೆ. ಇನ್ನು ಫಿಲ್ಮ್ ಚೇಂಬರ್ ವಿಷಯಕ್ಕೆ ಬಂದ್ರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನಿದೆ ಅದು ಮೊದಲು ಒಂದೇ ಆಗಿತ್ತು. ಆದ್ರೆ ಇವತ್ತು ಡಬ್ಬಿಂಗ್ ಆಗಿ ಮತ್ತೊಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೆ. ಅದೇ ರೀತಿಯಾಗಿ ಇನ್ನೊಂದು ಒಟ್ಟು 3 ವಾಣಿಜ್ಯ ಮಂಡಳಿ ಇದಾವೆ. ಅದೇ ರೀತಿಯಾಗಿ ಈಗ ನಿರ್ದೇಶಕರ ಸಂಘ ಸಹ ಇಬ್ಬಾಗವಾಗಿದೆ. ಮತ್ತೊಂದು ನಿರ್ದೇಶಕರ ಸಂಘದಲ್ಲಿ ಆದ ಸಾಕಷ್ಟು ಒಂದು ಭ್ರಷ್ಟಾಚಾರದ ಆರೋಪಗಳು ಹಾಗೂ ಬೇರೆ ಬೇರೆ ರೀತಿಯಾದಂತಹ ಒಂದು ಆರೋಪಗಳು ಕೇಳಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಮತ್ತೊಂದು ಪರ್ಯಾಯವಾಗಿ ನಿರ್ದೇಶಕರ ಕಲ್ಯಾಣ ಸಮಿತಿಯನ್ನ ನಾಗೇಂದ್ರ ಪ್ರಸಾದ್ ಅವರು ಪ್ರಾರಂಭ ಮಾಡ್ತಾ ಇರುವಂತದ್ದು ನಾಳೆ ಅಧಿಕೃತವಾಗಿ ಚಾಲನೆ ದೊರೆಯಲಿದೆ. ಇನ್ನು ಈಗಾಗಲೇ 750ಕ್ಕಿಂತ ಹೆಚ್ಚು ಮಂದಿ ಡೈರೆಕ್ಟರ್ಗಳು ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ನೋಂದಣಿಯಾಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಸಹ ಅವರು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಕೊರೋನಾದ ಕಷ್ಟ ಕಾಲದಲ್ಲಿ ಕಳೆದ 1.5 ವರ್ಷದಿಂದ ಕನ್ನಡ ಚಲನಚಿತ್ರ ರಂಗ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಿರ್ದೇಶಕರ ಸಂಘದ ಈ ರೀತಿಯಾದಂತ ಒಂದು ಗೊಂದಲಗಳೇನಿದಾವೆ ಮತ್ತಷ್ಟು ಅಲ್ಲಿನ ಮೆಂಬರ್ಸ್ ಆಗಿರ್ಬೋದು ಅಥವಾ ಚಲನಚಿತ್ರ ಏನು ಕೆಲಸಗಾರರಾಗಿರ್ಬೋದು ಒಂದು ಗೊಂದಲ ಉಂಟು ಮಾಡೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತಾನೆ ಹೇಳ್ಬೋದು. ಶರ್ಮಿತಾ, ಥ್ಯಾಂಕ್ ಯು ಹರ್ಷ. ತಮ್ಮ ಇನ್ಫಾರ್ಮೇಶನ್ಗೆ
ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಅದಕ್ಕೂ ಮುಂಚೆ ಒಂದು ವಿಶೇಷ ಅಭಿಯಾನದ ಬಗ್ಗೆ ನಿಮಗೆ ಮಾಹಿತಿ. ದೇಶದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ವೆಲ್ಕಮ್ ಬ್ಯಾಕ್. ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಕಾರ್ಗಳಿಗೆ ಬೆಂಕಿ ಇಟ್ಟ ಪ್ರಕರಣದ ವಿಚಾರವಾಗಿ ಇನ್ಸ್ಪೆಕ್ಟರ್ ರವಿಶಂಕರ್ ಅವರಿಂದ ಆರೋಪಿಗಳಾದ ಸಾಗರ್, ಶ್ರೀಧರ್ ಹಾಗೂ ನವೀನ್ ವಿಚಾರಣೆ ನಡೀತಾ ಇದೆ. ವಿಚಾರಣೆ ತೀವ್ರಗೊಳಿಸಿದ್ದಾರೆ. ಆರೋಪಿಗಳ ಕಾಲ್ ರೆಕಾರ್ಡ್ಸ್, ಸಿಡಿಆರ್ ಪರಿಶೀಲನೆ ನಡೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಆರೋಪಿಗಳಿಗೆ ಯಾರಾದರೂ ಕುಮ್ಮಕ್ಕು ಕೊಟ್ಟಿದ್ದಾರಾ, ಕೃತ್ಯದ ಹಿಂದೆ ಕಾಣದ ಕೈವಾಡ ಇರುವಂತ ಬಗ್ಗೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ